ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋ ನೋಡೋದ್ರಿಂದ ಒಂದಷ್ಟು ವಿಷಯ ನಿಮಗೆ ಗೊತ್ತಾಗುತ್ತೆ, ಅಂದರೆ ಗೊತ್ತಿಲ್ಲದಿರೋ ವಿಷಯಗಳು ಗೊತ್ತಾಗುತ್ತೆ. ಒಂದು ಪೂಜೆಯದಾಗಲಿ ಒಬ್ಬರು ಸ್ವಾಮೀಜಿಗಳ ಬಗ್ಗೆನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಒಂದು ಸ್ಪೆಷಲ್ ದಿನ. ಯಾಕಪ್ಪ ಅಂತಂದರೆ ಇವತ್ತು ಕೊನೆ ಆಷಾಢ ಶುಕ್ರವಾರ. ಆ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಈ ದಿನ ನಾನು ಯಾವ ರೀತಿ ಪೂಜೆಯನ್ನು ಮಾಡಿದೆ, ಯಾವ ರೀತಿ ಅಮ್ಮನವರಿಗೆ ಮಡ್ಲಕ್ಕಿಯನ್ನು ತುಂಬಿದೆ, ಮತ್ತು ಇವತ್ತು ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಒಂದು ಕಡೆ ನಾನು ಚಾಮುಂಡೇಶ್ವರಿ ಅಮ್ಮನವ್ರನ್ನ ಕೂರಿಸಿದ್ರು, ಅಲ್ಲಿಗೂ ಕೂಡ ನಾವು ಹೋಗಿದ್ವಿ. ಮತ್ತು ತುಂಬ ಅದ್ಭುತವಾದ ಒಬ್ಬರು ವ್ಯಕ್ತಿ ನಮ್ಮ ಊರಿಗೆ ಬಂದಿದ್ದರು. ಸೊ ಅವರ ಆಶೀರ್ವಾದನೂ ಕೂಡ ಪಡ್ಕೊಳ್ಳೋದಕ್ಕೆ ಅಂತ ಹೋಗಿದ್ವಿ. ದಯವಿಟ್ಟು ನೀವು ಈ ವಿಡಿಯೋನ ವಾಚ್ ಮಾಡಿ, ಫುಲ್ ವಿಡಿಯೋ ವಾಚ್ ಮಾಡಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ನಿಮಗೆ ಯಾರು ಅಂತ ಗೊತ್ತಾಗುತ್ತೆ. ಸೊ ನಾನಿವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಈಗ ದೇವ್ರ ಮನೆಯೆಲ್ಲ ರೆಡಿ ಮಾಡಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನನಗಂತೂ ತೃಪ್ತಿ ಅನಿಸುತ್ತೆ, ದೇವ್ರ ಮನೆನ ಚೆನ್ನಾಗಿ ರೆಡಿ ಮಾಡಿದ್ದೀನಿ ಅಂತ. ನಾನು ದೀಪ ಹಚ್ಚಿ ಗಂಧದ ಕಡ್ಡಿ ಜಸ್ಟ್ ಹಚ್ಚಿದೆ. ನಂತರ ನಮ್ಮ ಮನೆಯವರು ಧೂಪದಾರ್ತಿ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾರ್ಮಲ್ ಆಗಿ ಬೆಳಿಗ್ಗೆ ಆರು ಸಂಜೆ ಯಾರಾದರೂ ಒಬ್ಬರು ಗಂಡಸ್ರ ಕೈಯಲ್ಲಿ ಪೂಜೆ ಮಾಡಿಸಿದ್ರೆ ಮನೆಗೆ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮನೆಯವ್ರ ಕೈಯಲ್ಲಿ ನಾನು ಪೂಜೆ ಮಾಡಿಸ್ತೀನಿ. ಮತ್ತು ಹೆಣ್ಮಕ್ಳು ಗಂಟೆ ಮುಟ್ಟಬಾರ್ದು ಅನ್ನೋದು ಒಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರೋದ್ರಿಂದ ನಮ್ಮ ಮನೆಯವ್ರ ಕೈಯಲ್ಲಿ ಬೆಳಿಗ್ಗೆ ಟೈಮ್ ಪೂಜೆ ಮಾಡಿಸ್ತೀನಿ, ಸಂಜೆ ನಾನು ಪೂಜೆ ಮಾಡ್ತೀನಿ. ಫೈನಲಿ ನಮ್ಮನೆ ಪೂಜೆ ಅಂತೂ ಮುಗೀತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನಗೆ ಅಷ್ಟಾಗಿ ರಂಗೋಲಿ ಬರದೇ ಇರೋದ್ರಿಂದ ನನಗೆ ಎಷ್ಟು ಬರುತ್ತೋ ಅಷ್ಟರ ಮಟ್ಟಿಗೆ ರಂಗೋಲಿಯನ್ನು ಹಾಕಿದ್ದೀನಿ. ಫೈನಲಿ ಮನೆ ಪೂಜೆ ಅಂತೂ ಮುಗೀತು. ಈಗ ನಾನು ಕೊನೆ ದಿನ ಆಗಿರೋದ್ರಿಂದ, ಆಷಾಢ ಶುಕ್ರವಾರ ಕೊನೆ ದಿನ ಆಗಿರೋದ್ರಿಂದ ಇವತ್ತು ನಾನು ಅಮ್ಮನವ್ರಿಗೆ ಮಡ್ಲಕ್ಕಿ ತುಂಬೋದು ಮತ್ತು 9 ಜನರಿಗೆ ಮುತ್ತೈದರಿಗೆ ಕುಂಕುಮ ಕೊಡಬೇಕು. ಹಾಗಾಗಿ ಎಲ್ಲನೂ ಈಗ ರೆಡಿ ಮಾಡ್ಕೋತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಮಡ್ಲಕ್ಕಿ ತುಂಬೋದಕ್ಕೆ ಉಂಡೆ ಕೊಬ್ಬರಿಕಾಯಿನ ಒಬ್ಬೊಬ್ಬರು ಇಡ್ತಾರೆ. ಸೊ ಅದು ತಪ್ಪು. ಯಾವಾಗಲೂ ಅಷ್ಟೇ ಅರ್ಧ ಹೋಳು ಕೊಬ್ಬರಿಕಾಯಿನ ಮಡ್ಲಕ್ಕಿ ತುಂಬಬೇಕಾದ್ರೆ ತುಂಬಬೇಕು. ಸೊ ಹಾಗಾಗಿ ಇವಾಗ ನಾನು ಅರ್ಧ ಕಟ್ ಮಾಡ್ಕೋತಾ ಇದ್ದೀನಿ. ಫೈನಲಿ ಮಡ್ಲಕ್ಕಿ ಸಾಮಾನು ಮತ್ತು ಕುಂಕುಮ ಕೊಡೋದು, ಪೂಜೆ ಸಾಮಾನೆಲ್ಲನೂ ಒಂದು ಬ್ಯಾಗ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ದೇವಸ್ಥಾನಕ್ಕೆ ಹೋದ್ಮೇಲೆ ಮಡ್ಲಕ್ಕಿಗೆ ಯಾವ್ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಒಬ್ಬೊಬ್ರು ಹೇಳ್ತಾರೆ ಮಡ್ಲಕ್ಕಿ ತುಂಬಬೇಕು ಅಂದರೆ ಸೀರೆನೇ ತಗೋಬೇಕು ಅಂತ ಹೇಳ್ತಾರೆ. ಸೊ ಆ ಥರ ಏನೂ ಇಲ್ಲ. ನಮ್ಮ ಸತ್ಯಾನುಸಾರ ಎಷ್ಟಿರುತ್ತೋ ಅಷ್ಟರ ಮಟ್ಟಿಗೆ ದೇವಿಗೆ ನಾವು ಮನಸ್ಪೂರ್ವಕವಾಗಿ ಪ್ರೀತಿಯಿಂದ ಸಮರ್ಪಣೆ ಮಾಡಿದ್ರೆ ಸಾಕು, ದೇವಿ ಅರ್ಪಿಸ್ಕೊತಾಳೆ. ಸೊ ಹಾಗಾಗಿ ನಾನು ಅಷ್ಟೇ ಈಗ ಜಸ್ಟ್ ಬ್ಲೌಸ್ ಪೀಸ್ ತಂದಿದ್ದೀನಿ ಅಷ್ಟೇ. ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ 9:30 ಆಗಿದೆ. ಸುಮಾರಾಗಿ ಜನ ಇದ್ದಾರೆ. 10:30 ಆಗ್ತಾ ಫುಲ್ಲು ರಶ್ ಆಗಿಬಿಡ್ತಾರೆ. ಯಾಕಂದರೆ ಆಷಾಢ ಮಾಸ ಅನ್ನೋದು ರಾಹುಕಾಲದಲ್ಲಿ ಹೆಚ್ಚುವಂತಹ ನಿಂಬೆಹಣ್ಣು ಆರತಿ. ಹಾಗಾಗಿ ನಾವು 9:30ಗೆ ಬಂದ್ವಿ. ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕರೆಕ್ಟಾಗಿ 10:30 ಆಗುತ್ತೆ. ಆ ಟೈಮ್ಗೆ ನಾವು ದೀಪ ಹಚ್ಚೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಇವಾಗ ನಿಂಬೆಹಣ್ಣೆಲ್ಲ ಚೆನ್ನಾಗಿ ರಸ ಎಲ್ಲ ಹಿಂಡು ದೀಪ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ದೀಪ ಎಲ್ಲ ರೆಡಿ ಆಯಿತು. ನೀವಿಲ್ಲಿ ನೋಡ್ತಾ ಇರ್ಬೋದು, ದೀಪ ಹಚ್ಕೋತಾ ಇದ್ದೀನಿ. ನಾನು 3 ವಾರನೂ ಕೂಡ 9 ದೀಪನ ಹಚ್ಚಿದೆ. 3ನೇ ದಿನವೂ ಕೂಡ ದೀಪನ ಹಚ್ತಾ ಇದ್ದೀನಿ. ನೋಡಿ, ಜನನೂ ಕೂಡ ಜಾಸ್ತಿ ಹಾಕ್ತಾನೇ ಇದ್ದಾರೆ. ನನಗೇನಪ್ಪ ಅಂದರೆ ಅಲ್ಲಿಗೆ ಹೋಗೋಷ್ಟಲ್ಲಿ ದೀಪ ಆರೋಗ್ಬಿಟ್ರೆ ಏನು ಮಾಡೋದು? ದೀಪ ಆರೋಗಲ್ಲ, ಆದರೆ ನಾನು ಮಾತ್ರ ಫುಲ್ಲು ಟೆನ್ಷನ್ ಮಾಡ್ಕೋತೀನಿ. ಆದರೆ 3 ವಾರನೂ ಕೂಡ ಯಾವ ದೀಪನೂ ಆರೋಗಿಲ್ಲ. ತುಂಬ ಸಂತೃಪ್ತಿಯಿಂದ ಪೂಜೆ ಮಾಡಿದೆ ಅಂತ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಅಲ್ಲಿಗೆ ಹೋದರೆ 2 ನಿಮಿಷಕ್ಕೇ ಕಳಿಸ್ಬಿಡ್ತಾರೆ, ರಶ್ ಇದ್ದಾರೆ ಜನ, ಮುಂದೆ ಹೋಗಿ ಅಂತ. ನೀಟಾಗಿ ನಿಧಾನಾಗಿ ಆರತಿ ಮಾಡ್ಕೊಳ್ಳೋದಕ್ಕೆ ಬಿಡಲ್ಲ ದೇವರಿಗೆ. ಹಾಗಾಗಿ ನಾನು ದೂರದಲ್ಲೇ ನಿಂತು ಆರತಿ ಮಾಡ್ಕೋತಾ ಇದ್ದೀನಿ. ನಾವು ನಿಂಬೆಹಣ್ಣು ಆರತಿ ಮಾಡೋದು ನಮ್ಮ ಮುಖದಿಂದ ಈ ರೀತಿ ಬಲಗಡೆಯಿಂದ ಎಡಗಡೆಗೆ, ಎಡಗಡೆಯಿಂದ ಬಲಗಡೆಗೆ, ಮೇಲಿಂದ ಕೆಳಗಡೆಗೆ ಆರತಿ ಮಾಡ್ತೀವಲ್ವ, ನಮ್ಮಲ್ಲಿರುವಂತಹ ನೆಗೆಟಿವ್ ವೈಬ್ಸ್ ಅನ್ನೋದು ಹೊರಟೋಗುತ್ತೆ. ಹಾಗಾಗಿ ನಾವು ಒಂದು 2 ನಿಮಿಷನಾದ್ರೂ ದೇವ್ರ ಸನ್ನಿಧಿಯಲ್ಲಿ ನಿಂತ್ಕೊಂಡು ಆರತಿ ಮಾಡಬೇಕು. ಇವತ್ತು ದೇವ್ರು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮೂರಿನ ಬಣ್ಣಾರಿ ಅಮ್ಮ ಎಲೆ ಅಲಂಕಾರ ಮಾಡಿದ್ದಾರೆ. ನೋಡೋದಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ದೇವರ ಅಲಂಕಾರವನ್ನು ಮಾಡಿದ್ದಾರೆ. ನಮ್ಮನೆಯವರು ಲೈನಲ್ಲಿ ಬಂದಿಲ್ಲ. ಇಲ್ಲಿ ಮಧ್ಯ ಒಂದು ಕಾಲಿಡಾರ್ ಥರ ಪ್ಲೇಸ್ ಇದೆ, ಅಲ್ಲಿ ನಿಂತ್ಕೊಂಡ್ರು, ನೀನು ಲೈನಲ್ಲಿ ಬಾ ಆರತಿ ಇಟ್ಕೊಂಡು ಅಂತೇಳಿ. ಮತ್ತು ಇನ್ನೊಂದೇನಪ್ಪ ಖುಷಿ ಅಂದರೆ, ನಾವು ಆರತಿ ಮಾಡಿದ ತಕ್ಷಣವೇ ದೀಪನ ಎತ್ತಾಕ್ಬಿಡ್ತಾರೆ ಹೊರಗಡೆಗೆ. ಅದಕ್ಕಿಂತ ನಾವು ಒಂದು 10 ನಿಮಿಷನಾದರೂ ಲೈನಲ್ಲಿ ನಿಂತ್ಕೊಂಡು ದೇವ್ರನ್ನ ನೆನೆಸ್ಕೊಂಡು ಆರತಿ ಹಿಡ್ಕೊಂಡು ಬರ್ತೀವಲ್ವ, ಅದು ಕೂಡ ದೇವ್ರಿಗೆ ಸಲ್ಲುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಗರ್ಭಗುಡಿ ಹತ್ರ ಬಂದ್ವಿ.
ಸೊ ಈಗ ದೇವರಿಗೆ ಆರತಿ ಮಾಡ್ತಾ ಇದ್ದೀನಿ. ಸೊ ತುಂಬಾ ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ, ಸಖತ್ ಖುಷಿಯಾಗುತ್ತೆ. ಇದೆಲ್ಲ ಪಾರ್ವತಿ ದೇವಿಯ ಪ್ರತಿರೂಪಣೆ. ಎಲ್ಲ ದೇವ್ರಿಗೂ ಒಂದೊಂದು ಹೆಸರಿಟ್ಟಿದ್ದಾರೆ ಅಷ್ಟೇ, ಎಲ್ಲ ಶಕ್ತಿ ರೂಪಿಣಿಗಳೇ. ಸೊ ಇವಾಗ ನಾನು ಇಲ್ಲೂ ಕೂಡ ಅಮ್ಮನವರ ವಾಹನಕ್ಕೆ, ತ್ರಿಶೂಲಕ್ಕೆ ಎಲ್ಲದಕ್ಕೂ ಕೂಡ ಆರತಿ ಮಾಡಿ ಇಲ್ಲಿ ಒಂದು ಕಡೆ ಇಡ್ತೀನಿ. ಯಾಕಪ್ಪ ಅಂದರೆ ಕರೆಕ್ಟಾಗಿ 10:30 ಆಯಿತು, ದೀಪ ಎಲ್ಲ ಹಚ್ಚಾಯಿತು. ನಂತರ ಇವಾಗ ಬೇಗ ಬೇಗ ಮಡ್ಲಕ್ಕೆಲ್ಲ ತುಂಬಿ ಅಮ್ಮನವ್ರಿಗೆ ಮತ್ತು ಕುಂಕುಮ ಕೊಟ್ಟು 9 ಜನ ಮುತ್ತೈದರಿಗೆ ಕುಂಕುಮ ಕೊಟ್ಟು ಹೊರಡಬೇಕು ಇಲ್ಲಿಂದ. ಹಾಗಾಗಿ ಇಟ್ಬಿಟ್ಟು ಇವಾಗ ಮಡ್ಲಕ್ಕಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮಡ್ಲಕ್ಕಿ ತುಂಬಬೇಕಾದ್ರೆ ಏನೇನು ಮಡ್ಲಕ್ಕಿಗೆ ಇಡ್ತೀನಿ ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ 5 ಪಾವು ಅಕ್ಕಿನ ಇಡಬೇಕು. 5 ಪಾವು ಅಂದರೆ ಒಂದು ಸೇರ್ ಮೇಲೆ ಒಂದು ಪಾವು ಅಂತ ಹೇಳ್ತಾರೆ ಹಳ್ಳಿಗಳ ಸೈಡು. ಅಲ್ಲಿ ಓಮ್ ಅಂತ ಬರೆದ್ಬಿಟ್ಟು ಇವಾಗ ಒಂದು ಕಾಯಿ, ಒಂದು ಅಚ್ಚು ಬೆಲ್ಲ ಮತ್ತು ಒಂದು ಅರ್ಶಿನದ ಕೊನೆ. ಮತ್ತು ನೀವು ಕುಂಕುಮ ಅರ್ಶಿನ ಕುಂಕುಮ ಅಂಗಡಿಗೆ ಹೋದರೆ ಅಲ್ಲಿ ಗೌರಿ ಸಾಮಾನು, ಮಡ್ಲಕ್ಕಿ ಸಾಮಾನು ಅಂತ ಕೇಳಿದ್ರೆ ಅವರು ಕೊಡ್ತಾರೆ. ಅದನ್ನು ತೊಗೊಂಡು ಬನ್ನಿ. ಮತ್ತು ಬಳೆ, ಬ್ಲೌಸ್ ಪೀಸು, ಅಗತ್ಯ ಇರೋರು ಸೀರೆನೂ ಕೂಡ ತರ್ಬೋದು. ಮತ್ತು ಕೊಬ್ಬರಿಕಾಯಿ ಅರ್ಧ ಹೋಳು ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಡ್ರೈ ಫ್ರೂಟ್ಸು, ಹುರ್ಗಡ್ಲೆ ಇಡಬೇಕು. ಹಣ್ಣುಗಳನ್ನ ಬಾಳೆಹಣ್ಣು ಅಷ್ಟೇ ಅಲ್ಲ, ನಿಮಗೆ ಯಾವ್ಯಾವ ಥರ ಹಣ್ಣುಗಳಿಷ್ಟೋ ಇಷ್ಟನೋ ಅದನ್ನೆಲ್ಲ ಇಡ್ಬೋದು. ನಾನು ಜಸ್ಟ್ ಒಂದು ಚಿಪ್ ಹಣ್ಣು ಇಟ್ಟಿದ್ದೀನಿ ಅಷ್ಟೇ. ಸೊ ಅಮ್ಮನವ್ರಿಗೆ ನಾವು ಎಷ್ಟೇ ಸೇವೆ ಮಾಡಿದ್ರೂ ಕೂಡ ಹೇಳಿ ಕೇಳಿ ಮುತ್ತೈದೆ ಅಲ್ವಾ, ನಾವು ಮಡ್ಲಕ್ಕಿನ ತುಂಬ್ತೀವಲ್ಲ, ಅದೇ ಶ್ರೇಯಸ್ಸು. ದೇವರಿಗೆ ಬೇಗನೆ ಅರ್ಪಿಸ್ಕೊಳ್ಳೋದು ಅಂದರೆ ಈ ಮಡ್ಲಕ್ಕಿ ಸಾಮಾನು. ಸೊ ಹಾಗಾಗಿ ದಯವಿಟ್ಟು ಯಾರ್ಯಾರು ದೇವರಿಗೆ, ಹೆಣ್ಣು ದೇವರಿಗೆ ನೀವು ಸೇವೆಯನ್ನು ಮಾಡ್ತೀರಾ, ಲಾಸ್ಟಲ್ಲಿ ಮಡ್ಲಕ್ಕಿ ತುಂಬೋದನ್ನಂತೂ ಮರೀಲೇಬೇಡಿ ಫ್ರೆಂಡ್ಸ್. ನಮ್ಮ ಇಷ್ಟಾರ್ಥಗಳು ಈಡೇರಬೇಕು. ಇಷ್ಟು ದಿನ ನಾವು ವ್ರತ ಮಾಡಿದ್ದೀವಿ ಅಂದರೆ ನಿಂಬೆಹಣ್ಣು ಆರತಿ ಮಾಡೋದು, ಸೇವೆ ಎಲ್ಲ ಮಾಡಿದ್ದೀವಿ, ಅದು ದೇವರಿಗೆ ಅರ್ಪಿಸಬೇಕು, ಅದು ತಲುಪಬೇಕು ಅಂತಂದರೆ ನೀವು ಮಡ್ಲಕ್ಕಿ ತುಂಬಿದ್ರೇ ದೇವರಿಗೆ ತಲುಪೋದು. ಮತ್ತು ಇಲ್ಲಿ ಸೆರಗೋಟಿ ನಾನು ಸ್ವಲ್ಪ ಅಕ್ಕಿನ ಈಸ್ಕೊಂಡೆ. ಈ ಅಕ್ಕಿನ ಈಸ್ಕೊಂಡು ಏನು ಮಾಡಬೇಕಪ್ಪ ಅಂತಂದರೆ, ನಾವು ಅಕ್ಕಿ ಡಬ್ಬ ಡೈಲಿ ಯೂಸ್ ಮಾಡ್ತೀವಲ್ಲ ಊಟ ಅಕ್ಕಿನ, ಅದರೊಳಗಡೆ ಒಂದು ಕವರ್ ಕಟ್ಟಿ ಇಡಬೇಕು. ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ಧನ ಧಾನ್ಯ ಕಡಿಮೆ ಆಗಲ್ಲ ಅನ್ನೋ ಒಂದು ನಂಬಿಕೆ. ಸೊ ನಾನು ಯಾವಾಗಲೂ ಅದೇ ರೀತಿ ಮಾಡೋದು. ಮಡ್ಲಕ್ಕಿ ತುಂಬಾದ್ಮೇಲೆ ಲಾಸ್ಟಲ್ಲಿ ಅಕ್ಕಿ ಕೊಡ್ತಾರಲ್ಲ, ಅದನ್ನು ಒಂದು ಕವರ್ ಕಟ್ಟಿ ಇಡ್ತೀನಿ. ಲಾಸ್ಟ್ ಇಯರ್ ಇಟ್ಟದನ್ನ ಅಕ್ಕಿ ಒಳಗಡೆ ಸುರ್ಕೋತೀನಿ. ಈ ವರ್ಷ ಸಿಕ್ಕಿರೋದನ್ನ ನಾನು ಕವರ್ ಒಳಗಡೆ ಕಟ್ಟಿ ಅಕ್ಕಿ ಬಾಕ್ಸ್ ಒಳಗಡೆ ಇಟ್ಕೋತೀನಿ. ನಂತರ ಈಗ 9 ಜನ ಮುತ್ತೈದೆಯರಿಗೆ ಕುಂಕುಮ ಕೊಡಬೇಕು. ನಾರ್ಮಲಾಗಿ ನೀವು ಆದಷ್ಟು ನಾನು ಕೇಳಿರೋ ಪ್ರಕಾರ 4 ಎಲೆನ ಇಟ್ಟರೆ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ 4 ಎಲೆ, ₹1 ಕಾಯಿನ ಇಡಬೇಕು, 2 ಬಾಳೆ ಮತ್ತು ಒಂಟಿ ಬಾಳೆಹಣ್ಣ. ಫ್ರೆಂಡ್ಸ್ ಯಾರೂ ಕೂಡ ಕೊಡೋದಕ್ಕೆ ಹೋಗಬೇಡಿ, ಒಂಟಿ ಬಾಳೆಹಣ್ಣು ಅಷ್ಟು ಶ್ರೇಯಸ್ಸಲ್ಲ. ಜೋಡಿ ಬಾಳೆಹಣ್ಣ ಕೊಡಬೇಕು. ಅರಿಶಿನ ಕುಂಕುಮ ಕೊಟ್ಟು ಅವ್ರ ಹತ್ರ, ಈಗ ನಮಗಿಂತ ಚಿಕ್ಕವರು ಕೂಡ ಇರ್ತಾರೆ, ಹಾಗಾಗಿ ಅವ್ರ ಪಾದ ಮುಟ್ಟೋದಕ್ಕೆ ಹೋಗಬೇಡಿ, ಅವ್ರಿಗೂ ಕೂಡ ಮುಜುಗರ ಆಗುತ್ತೆ. ಹಾಗಾಗಿ ಅವ್ರು ಕೂತ್ಕೊಂಡಿರ್ತಾರಲ್ಲ, ಹಾಗೆ ಅವ್ರ ತೊಡೆನ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಸಾಕು, ಅಷ್ಟೇ ಫಲ ನಮಗೆ ಸಿಗುತ್ತೆ. ನೆಕ್ಸ್ಟ್ ಇವಾಗ ನಾನು 9 ಜನಕ್ಕೂ ಕೂಡ ಕುಂಕುಮ ಕೊಟ್ಟು ಅವ್ರ ಹತ್ರ ಆಶೀರ್ವಾದನ ಪಡ್ಕೋತಾ ಇದ್ದೀನಿ. ಕೊನೆ ದಿನ ಒಂಥರ ಖುಷಿಯಾಗುತ್ತೆ, ಎಲ್ಲರ ಹತ್ರನೂ ಆಶೀರ್ವಾದ ಪಡ್ಕೋತಾ ಇದ್ದೀವಿ ಅಂತ ಹೇಳಿ. 9 ಜನ ಅಂದರೆ ನವದುರ್ಗೆಯರು ಅಂತ ಅರ್ಥ. ಹಾಗಾಗಿ ಅವರ ಆಶೀರ್ವಾದ ಪಡ್ಕೊಂಡ್ರೆ ನಾವು 9 ಜನದ ಹತ್ರ ಆ ದೇವರು ನಮಗೆ ಆಶೀರ್ವಾದ ಮಾಡಿದಷ್ಟು ಸಮ ಅಂತೇಳಿ. ನಂತರ ಲಾಸ್ಟ್ ದಿನ, ಇಷ್ಟು ದಿನ ನನಗೆ ಪ್ರಸಾದ ಸಿಕ್ಕಿರಲಿಲ್ಲ, ಲಾಸ್ಟ್ ದಿನ ಪ್ರಸಾದ ಸಿಕ್ತು, ಈಸ್ಕೊಂಡು ಬಂದು ಮನೆಗೆ ತಿಂದ್ವಿ. ನಂತರ ನಮ್ಮ ಮನೆ ಹಿಂದೆಗಡೆ ಬೀದಿಯವರು ಚಾಮುಂಡೇಶ್ವರಿಯನ್ನು ಕೂರಿಸಿದ್ರು. ಸೊ ತುಂಬಾ ಖುಷಿಯಾಗುತ್ತೆ ನೋಡೋದಕ್ಕೆ. ಇದೇ ಫಸ್ಟ್ ಟೈಮ್ ನಾವು ಈ ರೀತಿ ಕೂರಿಸಿರೋದನ್ನು ನೋಡಿರೋದು. ಅಂದರೆ ಮೈಸೂರಲ್ಲಿ ಇದೆಲ್ಲ ಕಾಮನ್ ಮಾಡ್ತಾರೆ, ಇಲ್ಲಿ ನರಸೀಪುರದಲ್ಲಿ ನಾನು ಇದೇ ಫಸ್ಟ್ ನೋಡಿದ್ದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ದೇವ್ರನ್ನ ಕೂರಿಸಿದ್ದಾನೆ. ನೀವು ಇಲ್ಲಿ ನೋಡಿ, ಇಲ್ಲೂ ಬಂದು ನಾವು ಕುಂಕುಮ ತಗೊಂಡು ನೆಕ್ಸ್ಟ್ ಏನಪ್ಪ ಅಂದರೆ, ನಮ್ಮ ಮನೆ ಹತ್ರ ನಾನು ದೇವಸ್ಥಾನದಿಂದ ಬಂದಮೇಲೆ ನಮ್ಮ ಮನೆ ಪಕ್ಕ ಒಂದು ಚೌಟ್ರಿ ಇದೆ, ಅಲ್ಲಿ ನನಗೆ ಒಂದು ಪೂಜೆ ನಡೀತಾ ಇತ್ತು. ಲಕ್ಷ್ಮೀನಾರಾಯಣ ಮಂತ್ರ ಎಲ್ಲ ಹೇಳ್ತಾಯಿದ್ರು, ಮತ್ತು ಹಾಗೆ ಕೇಳಿಸ್ಕೋತಾ ಇದ್ದೆ, ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ಹೇಳ್ತಾ ಯಾರೋ ಒಬ್ಬರು ಸ್ವಾಮೀಜಿಯವರು ಮಾತಾಡೋ ಸೌಂಡ್ ಬಂತು. ಅವರು ಏನೋ 8 ವರ್ಷದಿಂದ ಮಕ್ಕಳಾಗಿರಲಿಲ್ಲ, ಈಗ ನಂತರ ನನಗೆ ಮಕ್ಕಳಾಯಿತು, 4 ತಿಂಗಳು ಪಾಪು ಇದೆ, ಹಾಗಾಗಿ ಇವರ ಆಶೀರ್ವಾದ ಪಡ್ಕೊಳ್ಳೋಣ ಅಂದ್ಕೊಂಡು ಬಂದ್ವಿ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಏನೋ ಡಿಫ್ರೆಂಟಾಗಿದೆ, ಯಾರೋ ಫೇಮಸ್ ಸ್ವಾಮೀಜಿಗಳು ಬಂದಿದ್ದಾರೆ, ನಾವು ಹೋಗೋಣ, ನಮಗೂ ಕೂಡ ಆಶೀರ್ವಾದ ಸಿಗುತ್ತೆ ಅಂತೇಳಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಈಗ ಚೌಟ್ರಿಗೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ದೀಪದ ಆರತಿ ಮಾಡ್ತಾಯಿದ್ದಾರೆ ನೋಡಿ. ಇದು ನೋಡೋಕ್ಕೆ ಒಂಥರ ಖುಷಿ ಆಯಿತು. ಇಂಥ ಒಬ್ಬರು ಅದ್ಭುತ ವ್ಯಕ್ತಿಯ ಆಶೀರ್ವಾದ ಪಡ್ಕೊಂಡಿದ್ದೀವಿ ಅನ್ನೋದು ನಮಗೆ ತುಂಬ ಖುಷಿಯಾಗುತ್ತೆ. ಆದರೆ ಇದೇ ಫಸ್ಟ್ ನಾವು ಅಪ್ಪಾಜಿ ಸ್ವಾಮೀಜಿಗಳು ಅಂತ ಕೇಳಿದ್ದು. ಸೊ ತುಂಬಾ ಖುಷಿ ಆಯಿತು. ನಾವು ತಿಳ್ಕೊಬೇಕಾದದ್ದು ತುಂಬ ಇದೆ ಅಂತ ಅನಿಸ್ತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಯಾರೋ ಒಬ್ಬರು
ಹ್ಯಾಂಡಿಕ್ಯಾಪ್ಟ್ ವ್ಯಕ್ತಿನ ಕರ್ಕೊಂಡು ಬಂದಿದ್ದಾರೆ ಇವರಲ್ಲಿಗೆ. ಯಾಕಂದರೆ ಇಲ್ಲಿ ಎಲ್ಲ ಮಾತಾಡ್ತಿದ್ರು, ತುಂಬ ಜನ ಇವರ ಅನುಯಾಯಿಗಳು, ಅಂದರೆ ಇವ್ರನ್ನ ಅನುಸರಿಸ್ತಿದ್ರು ಈ ಸ್ವಾಮೀಜಿಗಳನ್ನ. ಅವ್ರು ಹೇಳ್ತಿದ್ರು ಇವ್ರ ಹಣೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರೆ ಸಾಕು, ಅವ್ರು ಬೇಗನೆ ಹುಷಾರಾಗ್ಬಿಡ್ತಾರೆ, ಅವ್ರ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಈ ಚೌಟ್ರಿ ಒಳಗಡೆ ಎಲ್ಲ ಕೂತ್ಕೊಂಡು ಹೇಳ್ತಿದ್ರು. ಸೊ ನನಗೊಂಥರ ಮಿರಾಕಲ್ ಅನ್ನಿಸ್ತು. ಆ ಹುಡುಗಂಗೆ ತಲೆ ಮೇಲೆಲ್ಲ ಕೈ ಇಟ್ಟು ಏನೋ ಒಂದು ಕುಡಿಸಿದ್ರು, ಏನೋ ಮಾತಾಡ್ತಿದ್ರು. ಮೋಸ್ಟ್ಲಿ ಅವರಿಗೆ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಅನಿಸುತ್ತೆ. ನಂತರ ಇವಾಗ ನಾವು ಕೂಡ ಅವರ ಆಶೀರ್ವಾದ ಪಡ್ಕೊಂಡು ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸುಮ್ಮನೆ ಅಂತೂ ನಮಗೆ ಆಶೀರ್ವಾದ ಸಿಗಲ್ಲ, ಯಾಕಂದರೆ ಇದು ನೆನ್ನೆಯಿಂದನೇ ಟೋಕನ್ ಸಿಗ್ತಾಯಿತ್ತಂತೆ ಅವ್ರ ಆಶೀರ್ವಾದ ಪಡೆಯೋದಕ್ಕೆ. ನಮಗೆ ಗೊತ್ತಿಲ್ಲ, ನಾವು ಮಧ್ಯಾಹ್ನ ಬಂದ್ವಿ, ಎಲ್ಲರೂ ಟೋಕನ್ ಇರೋರು ಸ್ವಾಮಿಗಳ ಆಶೀರ್ವಾದ ಪಡ್ಕೋಬೋದು ಅಂತ ಹೇಳಿದ್ರು. ಆವಾಗ ಏನಪ್ಪ ಮಾಡೋದು, ಈಗ ನಮಗೆ ಆಶೀರ್ವಾದ ಬೇಕೇ ಬೇಕಿತ್ತು. ನಮ್ಮ ಫ್ರೆಂಡ್ಸ್ ಎಲ್ಲರನ್ನೂ ಅಕ್ಕಪಕ್ಕ ಕೂತಿದ್ರಲ್ಲ, ನಿಮ್ಮ ಹತ್ರ 2 ಟೋಕನ್ ಇದ್ದರೆ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ನಮ್ಮ ಅದೃಷ್ಟನೇ ಏನೋ ಗೊತ್ತಿಲ್ಲ, ನಮಗಂತೂ ಟೋಕನ್ ಸಿಕ್ತು 4 ಜನಕ್ಕೂ ಕೂಡ. ಈಗ 4 ಜನನೂ ಕೂಡ ಇವ್ರ ಹತ್ರ ದರ್ಶನ ಪಡ್ಕೋತಾ ಇದ್ದೀವಿ. ಸೊ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ಒಬ್ಬೊಬ್ಬರು ಸ್ವಾಮೀಜಿಗಳನ್ನ ನಂಬಲ್ಲ. ಆದರೆ ಇವರು ಇಲ್ಲಿ ನಾವು ಚೌಟ್ರಿ ಒಳಗಡೆ ಬಂದ್ವಿ, ಸುಮಾರು 1,500 ಜನಗಳು ಕೂತಿದ್ರು. ಎಲ್ಲರಲ್ಲೂ ಯಾರಲ್ಲೂ ಕೂಡ ನೆಗೆಟಿವ್ ಅಂತ ಬಂದಿಲ್ಲ. ಇವ್ರ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯವನ್ನು ಹೇಳ್ತಿದ್ರು. ಸೊ ಹಾಗಾಗಿ ನಮಗೂ ಕೂಡ ಖುಷಿ ಆಯಿತು, ಇವರ ಆಶೀರ್ವಾದ ಸಿಕ್ಕಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಬಂತು. ಹಾಗಾಗಿ ನನ್ನ ಮಕ್ಕಳನ್ನು ಕರ್ಕೊಂಡು ಬಂದು ಅವ್ರಿಗೂ ಕೂಡ ಆಶೀರ್ವಾದವನ್ನು ಪಡ್ಕೊಂಡು, ನೀವಿಲ್ಲಿ ನೋಡ್ತಾ ಇರ್ಬೋದು, ಲಕ್ಷ್ಮೀನಾರಾಯಣ ರಹಸ್ಯ ಹೋಮ ಅನ್ನೋ ಒಂದು ಹೋಮವನ್ನು ಇಲ್ಲಿ ಮಾಡಿದ್ರು. ಸೊ ತುಂಬಾ ಖುಷಿ ಆಯಿತು. ಫೈನಲಿ ಕೊನೆ ಆಷಾಢ ಶುಕ್ರವಾರದಲ್ಲಿ ಪೂಜೆ ಮೇಲೆ ಪೂಜೆ ನಮಗೆ ಸಿಕ್ತು. ಅದರ ಆಶೀರ್ವಾದನೂ, ದೇವರುಗಳ ಆಶೀರ್ವಾದ ಸಿಕ್ತು ಅಂತ ನಾನಂತೂ ನಂಬ್ಕೋತೀನಿ. ಯಾಕಂದರೆ ನನಗೆ ದೇವರು ಅಂದರೆ ತುಂಬಾ ಇಷ್ಟ. ನನಗೆಷ್ಟು ಇಷ್ಟ ಅಂದರೆ, ಯಾಕಂದರೆ ದೇವರಿಲ್ಲ ಅಂದರೆ ನಾವಿಲ್ಲ, ಅದಂತೂ ನಿಜ. ಒಬ್ಬೊಬ್ಬರು ನಾವು ಮಾಡೋ ಕೆಲಸದಲ್ಲಿ ದೇವ್ರು ನೋಡ್ತೀವಿ ಅಂತ ಹೇಳ್ತಾರೆ. ಸೊ ಹಾಗೂ ಕೂಡ ಉಂಟು, ಮಾಡೋ ಕೆಲಸದಲ್ಲೇ ದೇವರಿದ್ದಾರೆ, ಎಲ್ಲೂ ದೇವರು ವಾಸಿಸ್ತಾನೆ, ಯಾಕಂದರೆ ದೇವರು ಎಲ್ಲೆಲ್ಲೂ ಇರ್ತಾನೆ. ಸೊ ಇವಾಗ ನಮ್ಮ ಫ್ರೆಂಡ್ಸ್ ಇವಾಗ ಆಶೀರ್ವಾದ ಪಡ್ಕೊಂಡು, ಅವರಲ್ಲಿ ಇನ್ನೊಂದು ಡಿಫ್ರೆಂಟ್ ಏನಪ್ಪ ಅಂದರೆ, ಅವಳಗಳು ಮತ್ತು ಮುತ್ತು 20 ರೂಪಾಯಿ ನೋಟು ಅಕ್ಷತೆನ ಕೊಡ್ತಾರೆ. ಮತ್ತು ಇವರ ಫೋಟೋ ಅಷ್ಟನ್ನು ಇಟ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಆ ಪ್ರಸಾದ ನಮಗೂ ಕೂಡ ಸಿಕ್ತು. ನಂತರ ನಮಗೆ ಊಟದ ವ್ಯವಸ್ಥೆನೂ ಕೂಡ ಇತ್ತು ಇಲ್ಲಿ. ಸೊ ಇವಾಗ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅಲ್ಲಿ ಏನೇನು ಸಿಕ್ತು, ಅಲ್ಲಿ ಸ್ವಾಮೀಜಿಗಳ ದರ್ಶನ ಮಾಡೋದಕ್ಕೆ ಹೋಗಿದ್ವಲ್ಲ, ನೀವಿಲ್ಲಿ ನೋಡ್ತಾ ಇರ್ಬೋದು, ಅರಿಶಿಣ, ಅಕ್ಷತೆ ಪ್ಯಾಕೆಟು, 20 ರೂಪಾಯಿ ನೋಟು, ಮತ್ತು ನೀವಿಲ್ಲಿ ನೋಡ್ತಾ ಇರ್ಬೋದು ಶ್ರೀಚಕ್ರದ ಒಂದು ಫೋಟೋ, ಸ್ವಾಮೀಜಿಗಳ ಫೋಟೋ ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಮತ್ತು ಶ್ರೀ ಲಲಿತಾ ಸಹಸ್ರನಾಮದ ಒಂದು ಪುಸ್ತಕವನ್ನು ಸಹ ಕೊಟ್ಟಿದ್ದಾರೆ. ಇದಿಷ್ಟನ್ನು ಇಟ್ಕೊಂಡು ನೀವು ಪೂಜೆ ಮಾಡಿ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿ ಸುಮಾರು ಜನ ನಾವು ಇದೇ ರೀತಿ ಮಾಡಿದ್ವಿ, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಯಿತು ಅಂತ ಅಲ್ಲಿ ಹೇಳ್ತಿದ್ರು. ಸೊ ಯಾವ ಹೆಣ್ಮಕ್ಳಿಗೂ ಅಷ್ಟೇ ಈ ರೀತಿ ಹೇಳಿದ್ರೆ ನಮ್ಮನೆ ಕಷ್ಟನೂ ಪರಿಹಾರ ಆಗುತ್ತೇನೋ ಅಂತ ನಂಬ್ತೀವಲ್ವ, ಅದೇ ರೀತಿ ನಾನು ಕೂಡ ತಗೊಂಡು ಬಂದು ಇವಾಗ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ನಂತರ ಇವತ್ತು ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಮನೆ ಮುಂದೆ ದೀಪ ಹಚ್ಚಬೇಕು. ಹಾಗಾಗಿ ಸಂಜೆ ದೀಪನ ನಾನು ಇವಾಗ ಹಚ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಒಂದು ಸಣ್ಣ ವಿಡಿಯೋದ ಮೂಲಕ ನಾನು ಕೊನೆ ಆಷಾಢ ಶುಕ್ರವಾರ ಪೂಜೆನ ಯಾವ ರೀತಿ ಮಾಡಿದೆ, ಮತ್ತು ಒಬ್ಬರು ಸ್ವಾಮೀಜಿಗಳನ್ನ ಭೇಟಿಯಾಗಿದ್ದು ಆಶೀರ್ವಾದ ಪಡ್ಕೊಂಡು ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ಹೇಳಿದ್ದೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಶೇರ್ ಮಾಡಿಕೊಂಡ್ರೆ ಅವ್ರಿಗೂ ಕೂಡ ಮಡ್ಲಕ್ಕಿ ತುಂಬೋದ್ರಿಂದ ಯಾವ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಕೂಡ ಒಂದು ತಿಳುವಳಿಕೆ ಅನ್ನೋದು ಒಂದು ಬರುತ್ತೆ. ದೇವ್ರು ನಂಬಲ್ಲ ಅನ್ನೋರು ಇರ್ತಾರೆ, ದೇವ್ರು ನಂಬ್ತೀನಿ ಅನ್ನೋರು 90% ಇದ್ದೇ ಇರ್ತಾರೆ. ಹಾಗಾಗಿ ನಾನು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇಷ್ಟೊತ್ತು ನೀವು ನನ್ನ ವಿಡಿಯೋನ ವಾಚ್ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಹಾಗೆ ನೆಕ್ಸ್ಟ್ ವಿಡಿಯೋನು ಕೂಡ ತಪ್ಪದೇ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಮ್ಮ ಮನೇಲಿ ಭೀಮನ ಅಮಾವಾಸ್ಯೆ ಪೂಜೆಯನ್ನು ಯಾವ ರೀತಿ ಮಾಡಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಆ ವಿಡಿಯೋನು ಕೂಡ ಮಿಸ್ ಮಾಡದೆ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್.